ಹಾಸನಾಂಬೆ ದರ್ಶನ ಪಡೆಯುವುದಕ್ಕೆ ಇನ್ನು 2 ದಿನ ಮಾತ್ರ ಬಾಕಿ ಇದೆ. ಬರೋಬ್ಬರಿ 9 ಕಿಲೋಮೀಟರ್ ತಲುಪಿದ ಭಕ್ತರ ಕ್ಯೂ. ರಾತ್ರೋರಾತ್ರಿ ಹರಿದು ಬಂದ ಹಾಸನಾಂಬೆ ಭಕ್ತ ಸಾಗರ. ಮಳೆಯನ್ನೂ ಲೆಕ್ಕಿಸದೆ ಧರ್ಮ ದರ್ಶನದ ಸಾಲಿನಲ್ಲಿ ಕ್ಯೂ. ಹಾಸನದ ಸಿದ್ದಯ್ಯ ನಗರದಿಂದ ಕ್ಯೂ ನಿಂತಿರುವಂತಹ ಭಕ್ತರು ಈಗಾಗಲೇ ದೇವಿ ದರ್ಶನವನ್ನು ಪಡೆದಿರುವುದು 20 ಲಕ್ಷಕ್ಕೂ ಹೆಚ್ಚು ಭಕ್ತರು. ಹಾಸನಾಂಬ ಸನ್ನಿಧಾನದಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ನೋಡಿ, ಕಳೆದ ಬಾರಿಯೆಲ್ಲ ಟೋಟಲ್ ಆಗಿ 17 ಲಕ್ಷ ಭಕ್ತರು ದರ್ಶನ ಪಡ್ಕೊಂಡಿದ್ರಂತೆ. ಈ ವರ್ಷ ಇನ್ನು 2 ದಿನ ಬಾಕಿ ಇದೆ, ಆಗ್ಲೇನೆ 20 ಲಕ್ಷ ಭಕ್ತರು ದರ್ಶನವನ್ನ ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದಿನದಿಂದ ದಿನಕ್ಕೆ ಈ ಹನುಮಂತನ ಬಾಲದ ರೀತಿ ಭಕ್ತರ ಕ್ಯೂ ನಿಂತ್ಕೊಳ್ತಾನೆ ಇದೆ. 7 ಕಿಲೋಮೀಟರ್ ಇತ್ತು, ಆಮೇಲೆ 8 ಆಯ್ತು, ಈಗ 9 ಕಿಲೋಮೀಟರ್ವರೆಗೂ ತಲುಪಿದೆ ಕ್ಯೂ ಅಂತ ಹೇಳ್ತಾ ಇದ್ದಾರೆ. ಸೊ ಮಳೆಯನ್ನು ಕೂಡ ಲೆಕ್ಕಿಸದೆ ಧರ್ಮ ದರ್ಶನದ ಸಾಲಿನಲ್ಲಿ ಕ್ಯೂ ನಿಂತು ಭಕ್ತರು ಆಗಮಿಸ್ತಾ ಇರೋದು ತಾಯಿಯ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅಂತ. ಸೊ ಈಗ ರಜಾ ಬೇರೆ ಇದೆ, ಹಬ್ಬದ ಬೇರೆ ಇದೆ. ಸೊ ಹಾಗಾಗಿ ಇನ್ನು ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುವಂಥ ಸಾಧ್ಯತೆ ಇದೆ. ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಪೊಲೀಸ್ ಇಲಾಖೆ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆ, ಹೆಚ್ಚಿನ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನೋಡಿ, ಹಾಸನಾಂಬೆ ತಾಯಿಯ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ ಭಕ್ತರು ಆಗಮಿಸ್ತಾ ಇರುವಂಥದ್ದು ನಮ್ಮ ರಾಜ್ಯ ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಜ್ಯದಿಂದಲೂ ಕೂಡ ಅನೇಕ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಅನೇಕ ಗಣ್ಯರು ಕೂಡ ಆಗಮಿಸಿ ತಾಯಿಯ ದರ್ಶನವನ್ನು ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿರುವಂಥದ್ದು. ದಿನದಿಂದ ದಿನಕ್ಕೆ ಇಲ್ಲಿ ಹೆಚ್ಚಾಗ್ತಾ ಇದೆ ಭಕ್ತರ ಸಂಖ್ಯೆಯಲ್ಲಿಯೂ ಕೂಡ. ಇದೀಗ 20 ಲಕ್ಷ ಮಂದಿ ಭಕ್ತಾದಿಗಳು ಇಲ್ಲಿವರೆಗೂ ದರ್ಶನವನ್ನು ಪಡ್ಕೊಂಡಿದ್ದಾರೆ. 2 ದಿನ ಮಾತ್ರ ಬಾಕಿ ಇದೆ ಈಗ ದರ್ಶನಕ್ಕೆ ಅಂತ. 2 ದಿನದಲ್ಲಿ ತಾಯಿಯ ದರ್ಶನವನ್ನು ಪಡ್ಕೊಳ್ಳೋಣ ಅಂತ ಅನೇಕರು ಆಗಮಿಸ್ತಾ ಇರುವಂಥದ್ದು. ಸೊ ಜಿಲ್ಲಾಡಳಿತ ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಹಗಲು ರಾತ್ರಿ ಅಂತಲೂ ನೋಡ್ದೇ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಕೆಲವೊಂದಷ್ಟು ನಿಯಮಗಳನ್ನು ಕಠಿಣವಾಗಿ ತರಲಾಗಿದೆ. ಹೆಚ್ಚಿನ ಬಸ್ಸನ್ನು ಅಕ್ಕಪಕ್ಕದ ಜಿಲ್ಲೆಗಳಿಂದ ಎಲ್ಲ ಬಿಡಲಾಗಿತ್ತು. ಆ ಎಲ್ಲ ಬಸ್ಸಿನ ವ್ಯವಸ್ಥೆಯನ್ನು ಸ್ಟಾಪ್ ಮಾಡೋದಕ್ಕೆ SP ಅವರು ಪತ್ರ ಬರೆದಿದ್ರು. ಸೊ ಆ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಇನ್ನು 2 ದಿನ ಬಾಕಿ ಇರೋದು. ಸೊ ಹಾಗಾಗಿ ಭಕ್ತರ ಸಂಖ್ಯೆಯಲ್ಲಿ ಏರಿಕೆ ಆಗಿದೆಯಾ? ಯಾವ್ಯಾವ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ? ಸದ್ಯ ಹೇಗಿದೆ ಪರಿಸ್ಥಿತಿ? ಹಾಸನಾಂಬ ಜಾತ್ರಾ ಮಹೋತ್ಸವ ಇವತ್ತು ಬೆಳಿಗ್ಗೆಯಿಂದ ಸಾರ್ವಜನಿಕ ದರ್ಶನ ಮತ್ತೆ ಆರಂಭವಾಗಿರ್ತಕ್ಕಂಥದ್ದು. ಸಾಕಷ್ಟು ಭಕ್ತ ಸಾಗರ ಈಗಾಗಲೇ ಹಾಸನಾಂಬ ಸನ್ನಿಧಾನಕ್ಕೆ ಹರಿದು ಬರ್ತಾ ಇದೆ. ನಿನ್ನೆ ಒಂದಿಷ್ಟು ಕ್ರೌಡ್ ನ ಕಂಟ್ರೋಲ್ ಮಾಡಿಕ್ಕೆ ಜಿಲ್ಲಾಡಳಿತ ಸ್ವತಃ ಅಖಾಡಕ್ಕೆ ಇಳಿದಿತ್ತು. ಇವತ್ತು ಕೂಡ ಅದೇ ರೀತಿ ಜಿಲ್ಲಾಡಳಿತದ ಅಧಿಕಾರಿಗಳು ಒಂದಿಷ್ಟು ಕೆಲವು ಸಿಬ್ಬಂದಿಗಳು ಅಖಾಡಕ್ಕೆ ಇಳಿದಿದ್ದಾರೆ. ಜೊತೆಗೆ ಇವತ್ತು ಕೂಡ ಸರದಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡಿತಾ ಇರುವಂತಹ ದೃಶ್ಯಗಳು TV5ಗೆ ಲಭ್ಯವಾಗಿದೆ. ಒಂದು ಕಡೆ ಸುಮಾರು ಸಾರ್ವಜನಿಕ ದರ್ಶನದ ಕ್ಯೂ ಏನಿದೆ ತಡರಾತ್ರಿ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಒಂದು 7 ರಿಂದ 8 ಕಿಲೋಮೀಟರ್ ವ್ಯಾಪ್ತಿಯ ದೂರದವರೆಗೆ ದರ್ಶನಕ್ಕೆ ಸಾಲುಗಟ್ಟಲೆ ನಿಂತಿದ್ರು. ಬಟ್ ಈಗ ಸದ್ಯದ ಮಾಹಿತಿ ಪ್ರಕಾರ ಒಂದಿಷ್ಟು ಕಡಿಮೆ ಆಗಿದೆ. ಆದ್ರೆ ಮತ್ತೆ ಮಧ್ಯಾಹ್ನದ ನಂತರ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅನ್ನುವ ಅಧಿಕೃತ ಮೂಲಗಳು ಅಧಿಕಾರಿಗಳ ಕಡೆಯಿಂದ ಈಗಾಗಲೇ TV5ಗೆ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸಾರ್ವಜನಿಕ ದರ್ಶನಕ್ಕೆ ನಾಳೆ ಮತ್ತೆ ನಾಡಿದ್ದು ಕಡೆಯ 2 ದಿನ ಮಾತ್ರ ಬಾಕಿ ಉಳಿದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ದರ್ಶನಕ್ಕೆ ಎಲ್ಲರೂ ಕೂಡ 1,000 ರೂಪಾಯಿ ಟಿಕೆಟ್ ಆಗಿರ್ಬೋದು, 300 ರೂಪಾಯಿ ಟಿಕೆಟ್ ಆಗಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಸರದಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಒಟ್ಟಾರೆ ಹಾಸನಾಂಬ ದರ್ಶನಕ್ಕೆ ಸುಮಾರು 20 ರಿಂದ 22 ಲಕ್ಷ ಹೆಚ್ಚು ಭಕ್ತರು ಈಗಾಗಲೇ ಹಾಸನಾಂಬ ದರ್ಶನವನ್ನು ಕೂಡ ಪಡೆದಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಒಂದಿಷ್ಟು ಇವತ್ತು ಜಿಲ್ಲಾಡಳಿತ ಪ್ರೋಟೋಕಾಲ್ ವ್ಯವಸ್ಥೆ
ಇವತ್ತು ಕೊನೆಯ ದಿನ, ಹಾಗಾಗಿ ಅತಿ ಹೆಚ್ಚು ಗಣ್ಯರು ಬರುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಜಿಲ್ಲಾಡಳಿತ ಕೂಡ ಪ್ರವಾಸಿ ಮಂದಿರದ ಹತ್ರ ಹೆಚ್ಚು ಬೀಡು ಬಿಟ್ಟಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ.